ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಚಾನಲ್ನಲ್ಲಿ ವೆಬ್ ಡೆವಲಪ್ಮೆಂಟ್ ಅಂದ್ರೇನು, ಅದನ್ನ ಹೇಗೆ ತುಂಬಾ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು ವೆಬ್ ಡೆವಲಪ್ಮೆಂಟ್ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಚಾನಲ್ನಲ್ಲಿ ಬರೋ ಎಲ್ಲಾ ವಿಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ ಚಾಪ್ಟರ್ 4ನಲ್ಲಿ ನಾನು ನಿಮಗೆ CSS ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. CSS ಸೆಲೆಕ್ಟರ್ಸ್ ಸ್ವಲ್ಪ ಕಾನ್ಸೆಪ್ಟ್ ದೊಡ್ಡದಿರೋದ್ರಿಂದ ನಾನು ನಿಮಗೆ ಪಾರ್ಟ್ ವೈಸ್ ಹೇಳ್ಕೊಡ್ತೀನಿ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ CSS ಸೆಲೆಕ್ಟರ್ಸ್ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಾನು ನಿಮಗೆ ಜನರಲ್ ಆಗಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡೋಕೆ ಹೊರಟಿದ್ದೀನಿ ಅಂತ. CSS ಸೆಲೆಕ್ಟರ್ಸ್ ಅಂದ್ರೆ ಏನು, ಫಸ್ಟ್ ಅದನ್ನ ನಿಮಗೆ ಜನರಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ವೆರಿ ಸಿಂಪಲ್. CSS ಸೆಲೆಕ್ಟರ್ಸ್ ಅಂದ್ರೆ ಏನು ಇಲ್ಲ, ನಾವು ಆಲ್ರೆಡಿ ಒಂದು ವೆಬ್ ಪೇಜ್ ನ ಬಿಲ್ಡ್ ಮಾಡಿದೀವಿ ಎಷ್ಟೊಂದು ಸರಿ. ಆ ವೆಬ್ ಪೇಜ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಹಾಕ್ತಿವಿ, ಅದಕ್ಕೆ ಕಂಟೆಂಟ್ ಹಾಕ್ತಿವಿ. ಆ ವೆಬ್ ಪೇಜ್ ನ ಬ್ರೌಸರ್ ರನ್ ಮಾಡಿ ನೋಡಿದಾಗ ಪ್ಯಾರಾಗ್ರಾಫ್ ನಮಗೆ ಡಿಸ್ಪ್ಲೇ ಆಗುತ್ತೆ, ಸ್ವಲ್ಪ ಇನ್ಫಾರ್ಮೇಶನ್ ನಮಗೆ ಡಿಸ್ಪ್ಲೇ ಆಗಿರುತ್ತೆ. ಇವಾಗ ಆ ಇನ್ಫಾರ್ಮೇಶನ್ಗೆ ನಾವು ಬ್ಯಾಕ್ ಗ್ರೌಂಡ್ ಕಲರ್ ಕೊಡಬೇಕು ಅಥವಾ ಆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು, ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವು ಫಸ್ಟ್ ಆ ಪ್ಯಾರಾಗ್ರಾಫ್ ಟ್ಯಾಗ್ ನ ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಆ ಪ್ಯಾರಾಗ್ರಾಫ್ ಟ್ಯಾಗ್ ನ ಸೆಲೆಕ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ರೀತಿಗಳಿದೆ, ನಾವು ಯಾವೆಲ್ಲ ರೀತಿಯಲ್ಲಿ ಆ ಪ್ಯಾರಾಗ್ರಾಫ್ ಟ್ಯಾಗ್ ನ ಸೆಲೆಕ್ಟ್ ಮಾಡಬಹುದು, ಅದು CSS ಸೆಲೆಕ್ಟರ್ಸ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಆವಾಗ ನಿಮಗೆ CSS ಸೆಲೆಕ್ಟರ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಲೇಟೆಸ್ಟ್ HTML ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇವಾಗ CSS ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. CSS selectors are used to find the HTML element we want to style. ಇದರ ಅರ್ಥ ಏನು ಅಂದ್ರೆ, ನಾನು ಆಲ್ರೆಡಿ ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ನಮ್ಮ ಹತ್ರ ಒಂದು ವೆಬ್ ಪೇಜ್ ಇರುತ್ತೆ, ಆ ವೆಬ್ ಪೇಜ್ ಒಳಗಡೆ ಪ್ಯಾರಾಗ್ರಾಫ್ ಇರುತ್ತೆ, ಆ ಪ್ಯಾರಾಗ್ರಾಫ್ ಒಳಗಡೆ ಕಂಟೆಂಟ್ ಹಾಕ್ತಿವಿ. ಸೊ ಆ ಪೇಜ್ ನ ಸೇವ್ ಮಾಡಿ ಬ್ರೌಸರ್ ರನ್ ಮಾಡಿದಾಗ ನಮಗೆ ಕಂಟೆಂಟ್ ಡಿಸ್ಪ್ಲೇ ಆಗುತ್ತೆ. ಇವಾಗ ಆ ಕಂಟೆಂಟ್ಗೆ ನಾವು ಅಂದ್ರೆ ಆ ಪ್ಯಾರಾಗ್ರಾಫ್ ಟ್ಯಾಗ್ಗೆ ನಾವು ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡಬೇಕು, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು ಅಥವಾ ಫಾಂಟ್ ಸೈಜ್ ಚೇಂಜ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಆ ಎಲಿಮೆಂಟ್ ನ ಅಂದ್ರೆ ಪ್ಯಾರಾಗ್ರಾಫ್ ಟ್ಯಾಗ್ ನ ಐಡೆಂಟಿಫೈ ಮಾಡಬೇಕು. ಸೊ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ವೇಸ್ ಇದೆ. ಅದು ಯಾವೆಲ್ಲ ವೇಸ್ ಅಂತ ನಾವು CSS ಸೆಲೆಕ್ಟರ್ಸ್ ಮುಖಾಂತರ ಕಲಿತಾ ಹೋಗ್ತೀವಿ. CSS selectors are into 5 categories. So totally CSS selectors 5 categories ಇದೆ. ಯಾವ್ದಪ್ಪ 5 categories ಅಂದ್ರೆ, ಫಸ್ಟ್ ಒಂದು ಬಂದು ಸಿಂಪಲ್ ಸೆಲೆಕ್ಟರ್, ಕಾಂಬಿನೇಟರ್ ಸೆಲೆಕ್ಟರ್ಸ್, ಸುಡೋ ಸೆಲೆಕ್ಟರ್ಸ್, ಸುಡೋ ಎಲಿಮೆಂಟ್ ಸೆಲೆಕ್ಟರ್ಸ್ ಮತ್ತು ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಜಸ್ಟ್ ಸಿಂಪಲ್ ಸೆಲೆಕ್ಟರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ಸೆಲೆಕ್ಟರ್ಸ್ ಅಂದ್ರೇನು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಾವೊಂದು ಎಲಿಮೆಂಟ್ ನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಆ ಸೆಲೆಕ್ಟರ್ಗೆ ನಾವು ಸಿಂಪಲ್ ಸೆಲೆಕ್ಟರ್ ಅಂತೀವಿ. ಇದು ಡೆಫಿನೇಷನ್ ಆಯ್ತು. ಸೊ ಜನರಲ್ ಆಗಿ ಯಾವ ರೀತಿ ಇರುತ್ತೆ ಸಿಂಪಲ್ ಸೆಲೆಕ್ಟರ್, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸಿಂಪಲ್ ಸೆಲೆಕ್ಟರ್ಸ್ ಆರ್ ದ ಮೋಸ್ಟ್ ಬೇಸಿಕ್ ಸೆಲೆಕ್ಟರ್ಸ್. CSS ಸೆಲೆಕ್ಟರ್ಸ್ ಅಲ್ಲಿ ಸಿಂಪಲ್ ಸೆಲೆಕ್ಟರ್ಸ್ ತುಂಬಾ ಬೇಸಿಕ್ ಸೆಲೆಕ್ಟರ್ಸ್ ಆಗುತ್ತೆ. ಇದಕ್ಕಿಂತ ಅಡ್ವಾನ್ಸ್ ಸೆಲೆಕ್ಟರ್ಸ್ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇವಾಗ ಜಸ್ಟ್ ಸಿಂಪಲ್ ಸೆಲೆಕ್ಟರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. Selecting an element by tag name. Select an element by class name. Selecting an element by ID and universal selectors. So simple selectors, basic selectors ಆಗಿರೋದ್ರಿಂದ ನಾವು ಯಾವೆಲ್ಲ ರೀತಿ ಒಂದು ಎಲಿಮೆಂಟ್ ಐಡೆಂಟಿಫೈ ಮಾಡಬಹುದು ಅಂದ್ರೆ, ಡೈರೆಕ್ಟ್ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಬಹುದು, ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಬಹುದು, ID ಮುಖಾಂತರ ಐಡೆಂಟಿಫೈ ಮಾಡಬಹುದು ಮತ್ತು ಕೊನೆಗೆ ಯೂನಿವರ್ಸಲ್ ಸೆಲೆಕ್ಟರ್ ಅಂತಿದೆ, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಏನು ಅಂತ. ನಿಮ್ಗೆ ಇವಾಗ ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸಿಂಪಲ್ ಸೆಲೆಕ್ಟರ್ಸ್ ಅಂದ್ರೆ ಏನು ಅಂತ ಅಷ್ಟು ಸಾಕು. ಯಾಕಂದ್ರೆ ಡೆಮೋದಲ್ಲಿ ನಾನು ನಿಮ್ಗೆ ಒಂದು ಎಲಿಮೆಂಟ್ ನ ಟ್ಯಾಗ್ ನೇಮ್ ಹೆಂಗ್ ಐಡೆಂಟಿಫೈ ಮಾಡೋದು, ಕ್ಲಾಸ್ ನೇಮ್ ಹೆಂಗ್ ಐಡೆಂಟಿಫೈ ಮಾಡೋದು, ID ಹೇಗೆ ಐಡೆಂಟಿಫೈ ಮಾಡೋದು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಏನ್ ಮಾಡೋಣ, ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್, ಇದ್ರ ಅರ್ಥ ಏನು ಅದನ್ನ ನಿಮ್ಗೆ ಇವಾಗ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಬಿಲೋ ಇಸ್ ದ ಪ್ಯಾರಾಗ್ರಾಫ್ ಟ್ಯಾಗ್. ನಮ್ಗೆ ಆಲ್ರೆಡಿ ಗೊತ್ತು ಒಂದು ಪ್ಯಾರಾಗ್ರಾಫ್ ನ ವೆಬ್ ಪೇಜ್ ಅಲ್ಲಿ ಹೇಗೆ ಡಿಫೈನ್ ಮಾಡೋದು ಅಂತ. ವೆರಿ ಸಿಂಪಲ್. ಸ್ಟಾರ್ಟಿಂಗ್ ಟ್ಯಾಗ್ ತಗೊಂತೀವಿ ಪ್ಯಾರಾಗ್ರಾಫ್ದು, ಅದೇ ರೀತಿ ಎಂಡಿಂಗ್ ಟ್ಯಾಗ್ ತಗೊಂತೀವಿ ಪ್ಯಾರಾಗ್ರಾಫ್ದು, ಅದ್ರ ಮಧ್ಯೆ ಕಂಟೆಂಟ್ ಹಾಕಿದೀವಿ ಅಲೋ ಗೈಸ್. ಸೊ ಇದು ನಮ್ಮ ಪ್ಯಾರಾಗ್ರಾಫ್ ಟ್ಯಾಗ್. ಇದನ್ನ ನಾವು ಬ್ರೌಸರ್ ಅಲ್ಲಿ ರನ್ ಮಾಡಿ ನೋಡಿದಾಗ ನಮ್ಗೆ ಔಟ್ಪುಟ್ ಯಾವ ತರ ಬರುತ್ತೆ, ಅಲೋ ಗೈಸ್ ಅಂತ ಡಿಸ್ಪ್ಲೇ ಆಗಿರುತ್ತೆ. ಇವಾಗ ನಮ್ಮ ಇಂಟೆನ್ಷನ್ ಏನು ಅಂತ ಅಂದ್ರೆ, ನಾವು ಈ ಪ್ಯಾರಾಗ್ರಾಫ್ ಟ್ಯಾಗ್ ನ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು CSS ಬರೀಬೇಕು. ಹೇಗೆ ಬರೆಯೋದು ಇವಾಗ ಅಬ್ಸರ್ವ್ ಮಾಡಿ. ಬಿಲೋ ಇಸ್ ದ ಸ್ಟೈಲ್ಸ್ ರಿಟರ್ನ್ ಫಾರ್ ಪ್ಯಾರಾಗ್ರಾಫ್ ಟ್ಯಾಗ್ ಬೈ ಟ್ಯಾಗ್ ನೇಮ್. ನೋಡಿ ಈ ತರ ಇದೆ. ಈ ಪ್ಯಾರಾಗ್ರಾಫ್ ಟ್ಯಾಗ್ ನೇಮ್ ಏನು P. ಸೊ ಅದಕ್ಕೆ ಆ ಟ್ಯಾಗ್ ನೇಮ್ ತಗೊಂತೀವಿ P ಅಂತ, ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಅದ್ರ ಮಧ್ಯೆ ನಮ್ಗೆ ಏನ್ ಸ್ಟೈಲ್ಸ್ ಬೇಕೋ ಅದ್ ಸ್ಟೈಲ್ಸ್ ನ ಬರೀತೀವಿ. ಈ ವೇ ಆಫ್ ಐಡೆಂಟಿಫೈಯಿಂಗ್ ಟ್ಯಾಗ್ by tag name and writing the styles is called select an element by tag name. ಇದ್ರಲ್ಲಿ ನಾವೇನು ತುಂಬಾ ಕಷ್ಟ ಪಡ್ತಿಲ್ಲ, ಡೈರೆಕ್ಟ್ ಟ್ಯಾಗ್ ನೇಮ್ ನ ತಗೊಂತೀವಿ. ಓಕೆ, ಆ ಟ್ಯಾಗ್ ನೇಮ್ ಗೆ ನಾವು ಸ್ಟೈಲ್ಸ್ ಬರೀತೀವಿ. ಸೊ ಇದು ಫಸ್ಟ್ ಒನ್, ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್. ನೆನ್ಪಿಟ್ಕೊಳ್ಳಿ, ಇದನ್ನ ನಿಮ್ಗೆ ಡೆಮೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕಲ್ತ್ಕೊಳ್ಳೋಣ ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್. ನಾವು ಇವಾಗ ಹಿಂದೆಗಡೆ ಕಲ್ತ್ವಿ ಒಂದು ಎಲಿಮೆಂಟ್ ನ ಟ್ಯಾಗ್ ನೇಮ್ ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಇವಾಗ ಅದೇ ರೀತಿ ನಾವು ಒಂದು ಎಲಿಮೆಂಟ್ ನ
ಕ್ಲಾಸ್ ನೇಮ್ ಮುಖಾಂತರ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅಬ್ಸರ್ವ್ ಮಾಡಿ. ಬಿಲೋ ಇಸ್ ದ ಪ್ಯಾರಾಗ್ರಾಫ್ ಟ್ಯಾಗ್. ನೋಡಿ, ನಾವು ಅವಾಗಲೇ ಪ್ಯಾರಾಗ್ರಾಫ್ ಟ್ಯಾಗ್ ತಗೊಂಡಿದ್ವಿ, ಬಟ್ ಅವಾಗ ನಿಮಗೆ ಈ ಕ್ಲಾಸ್ ಇಸ್ ಈಕ್ವಲ್ ಟು ಡೆಮೋ ಅನ್ನೋದು ಏನು ಇರಲಿಲ್ಲ, ಜಸ್ಟ್ ಪಿ ಟ್ಯಾಗ್ ಇತ್ತು. ಓಕೆ, ನಾವೇನ್ ಮಾಡಿದೀವಿ ಇಲ್ಲಿ, ಕ್ಲಾಸ್ ಅನ್ನೋದು ಒಂದು ಆಟ್ರಿಬ್ಯೂಟ್, ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀನಿ ಡೆಮೋ ಅಂತ. ಇವಾಗ ನಾವೇನ್ ಮಾಡ್ತೀವಿ, ಈ ಪ್ಯಾರಾಗ್ರಾಫ್ ಟ್ಯಾಗ್ ನ ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಆ ಕ್ಲಾಸ್ಗೆ ನಾವು ಸ್ಟೈಲ್ಸ್ ಬರೀತೀವಿ. ಓಕೆ, ಸ್ಟೈಲ್ಸ್ ಯಾವ ರೀತಿ ಬರೆಯೋದು, ಈ ರೀತಿ ಇರುತ್ತೆ ನೋಡಿ. ನಾವೇನ್ ಮಾಡಬೇಕು, ಸ್ಟೈಲ್ಸ್ ನ ಕ್ಲಾಸ್ ನೇಮ್ ಮುಖಾಂತರ ಬರೀಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಪೀರಿಯಡ್ ಕ್ಯಾರೆಕ್ಟರ್ ಡಾಟ್ ಗೆ ಪೀರಿಯಡ್ ಕ್ಯಾರೆಕ್ಟರ್ ಅಂತ ಕರೀತಾರೆ CSS ಅಲ್ಲಿ, ಫಾಲೋಡ್ ಬೈ ದ ಕ್ಲಾಸ್ ನೇಮ್. ಅಂದ್ರೆ ಈ ತರ ಇರುತ್ತೆ ನೋಡಿ CSS. ನಾವು ಕ್ಲಾಸ್ ನ CSS ಅಲ್ಲಿ ಡೈರೆಕ್ಟ್ ಕ್ಲಾಸ್ ಅಂತ ಬರೆಯಕ್ಕಾಗಲ್ಲ, ಅದಕ್ಕೆ ನಾವು ಕ್ಲಾಸ್ ನ ಡಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತೆ ಫಾಲೋಡ್ ಬೈ ದ ಕ್ಲಾಸ್ ನೇಮ್ ಏನಿರುತ್ತೆ ಆ ಕ್ಲಾಸ್ ನೇಮ್ ನಾವು ಕೊಡಬೇಕು. ಇಷ್ಟು ಕೊಟ್ಟ ಮೇಲೆ ಡಾಟ್ ಡೆಮೋ ಅಂತ ಕೊಟ್ಟು ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಅದ್ರ ಮಧ್ಯೆ ನಮ್ಗೆ ಯಾವ ಸ್ಟೈಲ್ಸ್ ಬೇಕೋ ನಾವು ಅದನ್ನ ಬರೀತಾ ಹೋಗ್ತೀವಿ. ಸೊ ಈ ವೇಗೆ ನಾವೇಂತ ಕರಿತೀವಿ, ಸೆಲೆಕ್ಟಿಂಗ್ ಅನ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್. ನೋಡಿ, ನಾವು ಈ ಪ್ಯಾರಾಗ್ರಾಫ್ ಟ್ಯಾಗ್ ನ ಡೈರೆಕ್ಟ್ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಸ್ಟೈಲ್ಸ್ ಬರೀತಾ ಇಲ್ಲ, ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಸ್ಟೈಲ್ ಬರೀತಾ ಇದೀವಿ. ಅರ್ಥ ಆಯ್ತಲ್ಲ? ಸೊ ನಾವು ಕ್ಲಾಸ್ ನ CSS ಅಲ್ಲಿ ಡೈರೆಕ್ಟ್ ಕ್ಲಾಸ್ ಅಂತ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ, ಅದಕ್ಕೆ ಕ್ಲಾಸ್ ನ ಡಾಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಫಾಲೋಡ್ ಬೈ ದ ಕ್ಲಾಸ್ ನೇಮ್. ಸೊ ಅರ್ಥ ಆಯ್ತಲ್ಲ? ನಿಮ್ಗೆ ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ಡೆಮೋದಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳಿ, ಹೌ ಟು ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ. ಸೊ ನೀವು ಕ್ಲಾಸ್ ನೇಮ್ ಯೂಸ್ ಮಾಡುವಾಗ ನೀವು ಕೆಲವು ಥಿಂಗ್ಸ್ ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಯಾವ್ದಪ್ಪ ಅಂತ ಅಂದ್ರೆ ವೆರಿ ಸಿಂಪಲ್. ಯಾವೆಲ್ಲ ಥಿಂಗ್ಸ್ ನ ರಿಮೆಂಬರ್ ಮಾಡ್ಬೇಕಂದ್ರೆ ಇದು ನೆನ್ಪಿಟ್ಕೊಳ್ಳಿ. an HTML ಎಲಿಮೆಂಟ್ ಕ್ಯಾನ್ ಹ್ಯಾವ್ ಮೋರ್ ದೆನ್ ಒನ್ ಕ್ಲಾಸ್. ನಿಮ್ಗೆ ಹಿಂದಿನ ಸ್ಲೈಡ್ ಅಲ್ಲಿ ತೋರಿಸಿದೆ ನೋಡಿ, ಇಲ್ಲಿ ಕ್ಲಾಸ್ ಇಸ್ ಈಕ್ವಲ್ ಟು ಡೆಮೋ ಇದೆ. ಓಕೆನಾ? ಈ ಡೆಮೋ ಪಕ್ಕ ನಾವು ಇನ್ನೊಂದು ಕ್ಲಾಸ್ ನೇಮ್ ಕೊಡ್ಬೋದು, ಫಾರ್ ಎಕ್ಸಾಂಪಲ್ ಸ್ಯಾಮ್ ಅಂತ ಕೊಡ್ಬೋದು, ಬಟ್ ಸ್ಯಾಮ್ ಮತ್ತೆ ಡೆಮೋ ಮಧ್ಯೆ ಸ್ಪೇಸ್ ಇರಬೇಕು. ಓಕೆ, ಇಲ್ಲಿ ನಾನು ಎಕ್ಸಾಂಪಲ್ ತಗೊಂಡಿಲ್ಲ ಇಂಟೆನ್ಷನಲಿ, ಯಾಕಂದ್ರೆ ಡೆಮೋದಲ್ಲಿ ನಿಮಗೆ ಮಲ್ಟಿಪಲ್ ಕ್ಲಾಸಸ್ ನ ಹೇಗೆ ಪಾಸ್ ಮಾಡೋದು ಅಂತ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಯಾವ್ದಪ್ಪ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೋಬೇಕಂದ್ರೆ HTML ಎಲಿಮೆಂಟ್ ಕ್ಯಾನ್ ಹ್ಯಾವ್ ಮೋರ್ ದೆನ್ ಒನ್ ಕ್ಲಾಸ್. ಓಕೆ, ಸೆಕೆಂಡ್ ಥಿಂಗ್ ಇಸ್ ಕ್ಲಾಸ್ ನೇಮ್ ಕೆನಾಟ್ ಸ್ಟಾರ್ಟ್ ವಿತ್ ನಂಬರ್. ಇದರ ಅರ್ಥ ಏನು ಅಂತ ಅಂದ್ರೆ, ನೋಡಿ, ಕ್ಲಾಸ್ ಇಸ್ ಈಕ್ವಲ್ ಟು ಡೆಮೋ, ಇದು ಆಲ್ಫಾಬೆಟ್ಸ್ ಆಗುತ್ತೆ. ನಾವು ಕ್ಲಾಸ್ ನೇಮ್ ನ ನಂಬರ್ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಒನ್ ಡೆಮೋ ಅಂತ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದ್ರೆ ನೀವು ಈ ರೀತಿ ಯೂಸ್ ಮಾಡ್ಬೋದು, ಡೆಮೋ 1 ಅಂತ ಕೊಡ್ಬೋದು ನ್ಯೂಮರಿಕ್, ಅದೇ, ಬಟ್ ಒನ್ ಡೆಮೋ ಅಂತ ಕೊಡೋಕ್ಕಾಗಲ್ಲ. ಸೊ ಅದನ್ನ ಇಲ್ಲಿ ಹೇಳಿಕೊಟ್ಟಿರೋದು ಕ್ಲಾಸ್ ನೇಮ್ ಕೆನಾಟ್ ಸ್ಟಾರ್ಟ್ ವಿತ್ ನಂಬರ್ ಅಂತ. ಸೊ ನೀವು ಕ್ಲಾಸ್ ನೇಮ್ ಯೂಸ್ ಮಾಡ್ಕೊಂಡು ಎಲಿಮೆಂಟ್ ನ ಐಡೆಂಟಿಫೈ ಮಾಡ್ತಿದ್ದೀರಾ ಅಂದ್ರೆ ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾಗತ್ತೆ. ಏನಪ್ಪ ಪಾಯಿಂಟ್ಸ್ ಅಂತಂದ್ರೆ, ಒಂದು HTML ಎಲಿಮೆಂಟ್ ಗೆ ಮಲ್ಟಿಪಲ್ ಕ್ಲಾಸ್ ನೇಮ್ಸ್ ನಾವು ಕೊಡ್ಬೋದು, ಅದೇ ರೀತಿ ಕ್ಲಾಸ್ ನೇಮ್ ಯಾವತ್ತು ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು. ಇಟ್ ಶುಡ್ ಸ್ಟಾರ್ಟ್ ವಿತ್ ದ ಆಲ್ಫಾಬೆಟ್ ಫಾಲೋಡ್ ಬೈ ದ ನಂಬರ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ID. ಫಾರ್ ಎಕ್ಸಾಂಪಲ್ ನಾವು ಒಂದು HTML ಎಲಿಮೆಂಟ್ ನ ID ಮುಖಾಂತರ ಸೆಲೆಕ್ಟ್ ಮಾಡ್ಬೇಕಂದ್ರೆ ಹೇಗೆ ಮಾಡೋದು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬಿಲೋ ಇಸ್ ದ ಪ್ಯಾರಾಗ್ರಾಫ್ ಟ್ಯಾಗ್. ನೀವು ಅಬ್ಸರ್ವ್ ಮಾಡಿ, ಅವಾಗಲೇ ನಾವು ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ನ ಕ್ಲಾಸ್ ನೇಮ್ ಮುಖಾಂತರ ಸೆಲೆಕ್ಟ್ ಮಾಡಿದ್ವಿ, ಅದೇ ರೀತಿ ಇವಾಗ ID ಮುಖಾಂತರ ಸೆಲೆಕ್ಟ್ ಮಾಡಬೇಕು. ಇಲ್ಲೇನ್ ಮಾಡಬೇಕು, ID ಆಟ್ರಿಬ್ಯೂಟ್ ಕೊಡಬೇಕು, ಈಸ್ ಈಕ್ವಲ್ ಟು ID ವ್ಯಾಲ್ಯೂ ಕೊಡಬೇಕು. ಡೆಮೋ ಅಂತ ಕೊಡಿದೀನಿ, ನಿಮ್ಗೆ ಏನ್ ಇಷ್ಟನೋ ಆ ವ್ಯಾಲ್ಯೂ ಕೊಡ್ಬೋದು, ಇಲ್ಲಿ ಡೆಮೋ ಅಂತ ಕೊಡ್ಬೇಕಂತ ಏನಿಲ್ಲ. ಸೊ ID ಈಸ್ ಈಕ್ವಲ್ ಟು ಡೆಮೋ ಕೊಡಿದೀನಿ. ಇವಾಗ ಇದಕ್ಕೆ ಸ್ಟೈಲ್ಸ್ ಯಾವ ರೀತಿ ಕಾಣುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ. ಬಿಲೋ ಇಸ್ ದ ಸ್ಟೈಲ್ಸ್ ರಿಟರ್ನ್ ಫಾರ್ ಪ್ಯಾರಾಗ್ರಾಫ್ ಟ್ಯಾಗ್ ಬೈ ID. ನೋಡಿ, ID ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ನಾವು ಹ್ಯಾಶ್ ಯೂಸ್ ಮಾಡ್ಬೇಕಾಗತ್ತೆ. ಅವಾಗಲೇ ನಿಮಗೆ ಕ್ಲಾಸ್ ರೆಪ್ರೆಸೆಂಟ್ ಮಾಡುವಾಗ ಡಾಟ್ ಯೂಸ್ ಮಾಡಿದೆ ಅಲ್ವಾ, ಅದೇ ರೀತಿ ನಾವು ಸ್ಟೈಲ್ಸ್ ಬರೆಯುವಾಗ ID ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಹ್ಯಾಶ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ, ಫಾಲೋಡ್ ಬೈ ID ಆಫ್ ದ ಎಲಿಮೆಂಟ್. ಈ ID ನೇಮ್ ನ ಕೊಡಬೇಕಾಗತ್ತೆ. ನೋಡಿ, ಈ ತರ ಕಾಣುತ್ತೆ. ID ನ ಹ್ಯಾಶ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಫಾಲೋಡ್ ಬೈ ದ ID ನೇಮ್ ಡೆಮೋ. ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಅದ್ರ ಮಧ್ಯೆ ನಿಮ್ಗೆ ಏನ್ ಸ್ಟೈಲ್ಸ್ ಬೇಕೋ ಬರೀಬೇಕು. ಸೊ ಇವಾಗ ಅರ್ಥ ಆಯ್ತಲ್ಲ, ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ID. ಒಂದು ಎಲಿಮೆಂಟ್ ನ ID ಮುಖಾಂತರ ಹೇಗೆ ಸೆಲೆಕ್ಟ್ ಮಾಡೋದು ಅಂದ್ರೆ ವಿ ಹ್ಯಾವ್ ಟು ಯೂಸ್ ಹ್ಯಾಶ್ ಸೆಲೆಕ್ಟರ್. ಹ್ಯಾಶ್ ಯೂಸ್ ಮಾಡಬೇಕು, ಫಾಲೋಡ್ ಬೈ ದ ಡೆಮೋ ನೇಮ್, ID ನೇಮ್, ಅದನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಅರ್ಥ ಆಯ್ತಲ್ಲ, ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ID ಯಾವ ರೀತಿ ಇರುತ್ತೆ ಅಂತ. ಇವಾಗ ಒಂದು ಎಲಿಮೆಂಟ್ ನ ನಾವು ID ಮುಖಾಂತರ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಕೆಲವು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾಗತ್ತೆ. ಯಾವ್ದಪ್ಪ ಪಾಯಿಂಟ್ಸ್ ಅಂತಂದ್ರೆ, HTML ಎಲಿಮೆಂಟ್ ಕೆನಾಟ್ ಹ್ಯಾವ್ ಮೋರ್ ದೆನ್ ಒನ್ ID. ಅವಾಗಲೇ ನಿಮ್ಗೆ ಹೇಳಿದೆ, ಫಾರ್ ಕ್ಲಾಸ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ವ್ಯಾಲ್ಯೂಸ್. ಅಂದ್ರೆ ನಾವು ಕ್ಲಾಸ್ ನೇಮ್ಸ್ ನ ಎಷ್ಟು ಬೇಕಾದ್ರೂ ಕೊಡ್ಬೋದು, ಕ್ಲಾಸ್ ಇಸ್ ಈಕ್ವಲ್ ಟು ಡೆಮೋ ಸ್ಯಾಮ್ ಅಂತ. ಬಟ್ ಇಲ್ಲಿ ID ಇಸ್ ಈಕ್ವಲ್ ಟು ಡೆಮೋ ಅಷ್ಟೇ, ನೀವು ಮಲ್ಟಿಪಲ್ IDs ನ ಕೊಡಕ್ಕಾಗಲ್ಲ. ಅದು ಪಾಯಿಂಟ್ ನೆನ್ಪಿಟ್ಕೋಬೇಕಾಗತ್ತೆ. ಇನ್ನೊಂದು, ID ಕೆನಾಟ್ ಸ್ಟಾರ್ಟ್ ವಿತ್ ಅ ನಂಬರ್. ID ಯಾವತ್ತು ನಂಬರ್ ಮುಖಾಂತರ ಸ್ಟಾರ್ಟ್ ಆಗಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯೂನಿವರ್ಸಲ್ ಸೆಲೆಕ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಯೂನಿವರ್ಸಲ್ ಸೆಲೆಕ್ಟರ್ ರೆಪ್ರೆಸೆಂಟ್ ಬೈ ಆಸ್ಟರ್ಸ್ ಕೀ, ಅಂದ್ರೆ ಸ್ಟಾರ್ ಅಂತ ಕರಿಬಹುದು ನೀವು. ಓಕೆನಾ? ಹಂಗಂದ್ರೆ ಇನ್ನು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ದಿ ಯೂನಿವರ್ಸಲ್ ಸೆಲೆಕ್ಟರ್ ಸೆಲೆಕ್ಟ್ಸ್ ಆಲ್ HTML ಎಲಿಮೆಂಟ್ಸ್ ಆನ್ ದ ಪೇಜ್. ನೋಡಿ,
ನಾವು ಈ ಸ್ಟಾರ್ ಯೂಸ್ ಮಾಡ್ಕೊಂಡು ಅದು ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಅದ್ರ ಮಧ್ಯೆ ಏನು ಕೋಡ್ ಬರೆದ್ರು ಈ ಎಲ್ಲ ಏನು ಕೋಡ್ ಬರ್ದಿದೀವಿ ಈ ಕೋಡ್ ನಮ್ಮ ಕಂಪ್ಲೀಟ್ ವೆಬ್ ಪೇಜ್ಗೆ ಅಪ್ಲೈ ಆಗುತ್ತೆ. ಅಂದ್ರೆ ಇಲ್ಲೇನು ಬರ್ದಿದೀವಿ ಸ್ಟೈಲ್ಸ್ ಟೆಕ್ಸ್ಟ್ ಅಲೈನ್ ಸೆಂಟರ್ ಮತ್ತೆ ಕಲರ್ ಬ್ಲೂ. ಸೊ ನಮ್ಮ ಕಂಪ್ಲೀಟ್ ವೆಬ್ ಪೇಜ್ಗೆ ಈ ಸ್ಟೈಲ್ಸ್ ಅಪ್ಲೈ ಆಗುತ್ತೆ. ಯಾಕಂದ್ರೆ ಈ ಸ್ಟಾರ್ ಅನ್ನೋದು ಆಸ್ಟರ್ಸ್ ಕೀ ಅನ್ನೋದು ಯೂನಿವರ್ಸಲ್ ಸೆಲೆಕ್ಟರ್ ಆಗುತ್ತೆ. ಯೂನಿವರ್ಸಲ್ ಅಂದ್ರೆ ಜನರಲ್ ಅಂತ. ಕಂಪ್ಲೀಟ್ ವೆಬ್ ಪೇಜ್ಗೆ ಒಂದೇ ಸ್ಟೈಲ್ಸ್ ಬರಿ ಅಂತ ನಾವು ಈ ಸ್ಟಾರ್ ಮುಖಾಂತರ ಹೇಳ್ತಾ ಇದೀವಿ. ಏನಂತ ಹೇಳ್ತಾ ಇದೀವಿ, ಕಂಪ್ಲೀಟ್ ವೆಬ್ ಪೇಜ್ ಅಲ್ಲಿ ಟೆಕ್ಸ್ಟ್ ಸೆಂಟರ್ ಆಗಿರಬೇಕು, ಅದೇ ರೀತಿ ಕಲರ್ ಬ್ಲೂ ಆಗಿರಬೇಕು ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಸೊ ಇದಕ್ಕೆ ಯೂನಿವರ್ಸಲ್ ಸೆಲೆಕ್ಟರ್ ಅಂತ ನಾವು ಹೆಸರು ಕೊಟ್ಟಿದ್ದೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಟೋಟಲಿ ನಾವು 4 ಕಲ್ತಿದೀವಿ. ಯಾವಪ್ಪ ಅಂತ ಅಂದ್ರೆ ಸೆಲೆಕ್ಟ್ ಬೈ ಟ್ಯಾಗ್ ನೇಮ್, ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್, ಬೈ ಐಡಿ ಅಂಡ್ ಯೂನಿವರ್ಸಲ್ ಸೆಲೆಕ್ಟರ್ಸ್. ಇವನ್ನ ನಾನು ಇವಾಗ ನಿಮ್ಗೆ ಕ್ಲಿಯರ್ ಡೆಮೋ ತೋರಿಸ್ತೀನಿ. ಡೆಮೋನ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ. ಅವಾಗ ನಿಮ್ಗೆ ಏನೆಲ್ಲ ಹೇಳ್ಕೊಡಿದೀನಿ ನಿಮ್ಗೆ ಥಿಯರಿಲಿ ಅಷ್ಟು ಅರ್ಥ ಆಗಿರೋದಿಲ್ಲ, ಬಟ್ ಡೆಮೋದಲ್ಲಿ 100% ಅರ್ಥ ಆಗುತ್ತೆ. ಸೊ ಡೆಮೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ, ಡೆಮೋ.html ಫೈಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ನೆಕ್ಸ್ಟ್ ನಾವು ಅಂತಂದ್ರೆ ಒಂದು CSS ಫೈಲ್ನ ಕ್ರಿಯೇಟ್ ಮಾಡಿ ಆ CSS ಫೈಲ್ನ ಡೆಮೋ.html ಫೈಲ್ಗೆ ಲಿಂಕ್ ಕೊಡಬೇಕು. ಏನಕ್ಕಪ್ಪ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ನಾವು CSSನ 3 ರೀತಿ ಬರೀಬಹುದು, ಒಂದು ಇನ್ಲೈನ್, ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಅಂತ. ಸಜೆಸ್ಟ್ ಕೂಡ ಮಾಡಿದ್ದೆ ಯಾವತ್ತು ನಾವು ಎಕ್ಸ್ಟರ್ನಲ್ ಫೈಲ್ನ ಯೂಸ್ ಮಾಡಬೇಕು. ಏನಕ್ಕೆ ಅಂತ ಅಂದ್ರೆ ನಮ್ಮ HTML ಕೋಡ್ ಮತ್ತೆ CSS ಕೋಡ್ ಯಾವತ್ತು ಸಪ್ರೇಟ್ ಫೈಲ್ಸ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ನಮಗೆ ಓದೋದಕ್ಕೆ ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಏನು ಮಾಡೋಣ, ಇಮಿಡಿಯೇಟ್ ಆಗಿ ಒಂದು CSS ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಹೇಗೆ ಕ್ರಿಯೇಟ್ ಮಾಡೋದು, ವೆರಿ ಸಿಂಪಲ್. ಇಲ್ಲಿ ನೋಡಿ ಒಂದು ಐಕಾನ್ ಇದೆ, ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಫೈಲ್ ನೇಮ್ ಬಂದು ಡೆಮೋ.css ಅಂತ ಕೊಡ್ತೀನಿ. ಇದು CSS ಫೈಲ್ ಆಗಿರೋದ್ರಿಂದ ಯಾವತ್ತು ಎಕ್ಸ್ಟೆನ್ಷನ್ .css ಇರಬೇಕು. HTML ಫೈಲ್ ಆದರೆ .html ಇರುತ್ತೆ, CSS ಫೈಲ್ ಆದರೆ .css ಇರುತ್ತೆ. ಇವಾಗ ಏನು ಮಾಡ್ತೀವಿ, ಇಲ್ಲಿ ನಮ್ಗೆ ಏನು CSS ಬೇಕು ಅದನ್ನ ಇಲ್ಲೆಲ್ಲ ಬರಿತೀವಿ. ಬರ್ದಿರೋ CSS ಎಕ್ಸಿಕ್ಯೂಟ್ ಆಗಬೇಕು ನಮ್ಮ HTML ಫೈಲ್ ಅಲ್ಲಿ ಅಂದ್ರೆ ಈ ಫೈಲ್ನ ಇದಕ್ಕೆ ಲಿಂಕ್ ಕೊಡಬೇಕು. ಅಂದ್ರೆ CSS ಫೈಲ್ನ HTML ಫೈಲ್ಗೆ ಲಿಂಕ್ ಕೊಡಬೇಕು. ಹೇಗೆ ಲಿಂಕ್ ಕೊಡೋದು, ಅದಕ್ಕೂ ಕೂಡ ಒಂದು ಟ್ಯಾಗ್ ಇದೆ, ಯಾವ್ದಪ್ಪ ಅಂದ್ರೆ ಲಿಂಕ್ ಟ್ಯಾಗ್. ಆ ಲಿಂಕ್ ಟ್ಯಾಗ್ನ ನಾವು ಹೆಡ್ ಒಳಗಡೆ ಹಾಕಬೇಕು. ಓಕೆ, ಅವಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಇವಾಗ ಏನು ಮಾಡೋಣ, ಈ CSS ಫೈಲ್ದು ಪಾತ್ ಕಾಪಿ ಮಾಡಿ ಇಲ್ಲಿ hrefಗೆ ಪಾಸ್ ಮಾಡೋಣ. ಹೇಗೆ ಪಾತ್ ಕಾಪಿ ಮಾಡೋದು, ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಕಾಪಿ ರಿಲೇಟಿವ್ ಪಾತ್ ಕೊಡಿ. ಇಲ್ಲಿ ಬಂದು hrefಗೆ ಅದರದ್ದು ಪಾತ್ ಕೊಡಿ, ಅಷ್ಟೇ, ಆಗೋಯ್ತು. ನಾವು ಇವಾಗ ಏನು ಸ್ಟೈಲ್ಸ್ ಇಲ್ಲಿ ಬರೆದ್ರು ಅದು HTML ಫೈಲ್ಗೆ ಎಫೆಕ್ಟಿವ್ ಆಗಿರುತ್ತೆ, ಅಪ್ಲೈ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ, ಒಂದು CSS ಫೈಲ್ನ HTML ಫೈಲ್ಗೆ ಹೇಗೆ ಲಿಂಕ್ ಮಾಡೋದು ಅಂತ. ಇವಾಗ ನಾವು ಕಲಿಯೋಕೆ ಹೊರಟಿರೋದು ಏನಪ್ಪ ಅಂತಂದ್ರೆ ನೋಟ್ಸ್ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಇಷ್ಟು ಕಲಿಯೋಕೆ ಹೊರಟಿದ್ದೀವಿ. ಹೌ ಟು ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್, ಬೈ ಕ್ಲಾಸ್ ನೇಮ್, ಬೈ ID ಮತ್ತು ಯೂನಿವರ್ಸಲ್ ಸೆಲೆಕ್ಟರ್ ಅಂದ್ರೆ ಏನು ಅಂತ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ಒನ್ ಬೈ ಒನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಈ ವಿಡಿಯೋನ ಕೂಡ ಕಂಪ್ಲೀಟ್ ಆಗಿ ನೋಡಿ, ಅವಾಗ ನಿಮಗೆ ಟ್ಯಾಗ್ ನೇಮ್ ಮುಖಾಂತರ ಒಂದು ಸ್ಟೈಲ್ಸ್ ಹೇಗೆ ಬರೆಯೋದು, ಕ್ಲಾಸ್ ನೇಮ್ ಮುಖಾಂತರ ಸ್ಟೈಲ್ ಬರೆಯೋದು ಹೇಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ, ಮಿಸ್ ಮಾಡಬೇಡಿ. ಇವಾಗ ಒಂದು ಎಲಿಮೆಂಟ್ನ ಟ್ಯಾಗ್ ನೇಮ್ ಮುಖಾಂತರ ಹೇಗೆ ಐಡೆಂಟಿಫೈ ಮಾಡಿ ಅದಕ್ಕೆ ಸ್ಟೈಲ್ಸ್ ಬರೆಯೋದು ನಿಮಗೆ ತೋರಿಸ್ಕೊಡ್ತೀನಿ. ನಾವು ಎಕ್ಸಾಂಪಲ್ ಅಲ್ಲಿ ಏನು ಮಾಡಿದ್ವಿ ಅಂದ್ರೆ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡುವಾಗ ಏನು ಮಾಡಿದ್ದೆ, ಪ್ಯಾರಾಗ್ರಾಫ್ ಟ್ಯಾಗ್ನ ತಗೊಂಡಿದ್ದೆ. ಅದೇ ಟ್ಯಾಗ್ನ ಇವಾಗ ತಗೊಳ್ಳೋಣ ನಮ್ಮ ಎಕ್ಸಾಂಪಲ್ ಪರ್ಪಸ್ಗೆ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ತಗೊಳ್ಳೋಣ, ಅದರೊಳಗಡೆ ಡಮ್ಮಿ ಕಂಟೆಂಟ್ ಹಾಕ್ತೀನಿ. ಎಲ್ಲೋ REM ಅಂತ ಟೈಪ್ ಮಾಡಿ ಟ್ಯಾಬ್ ಮಾಡಿದ್ರೆ ನಮಗೆ ಡಮ್ಮಿ ಕಂಟೆಂಟ್ ಕೊಡುತ್ತೆ. ಇವಾಗ ನಾನೇನು ಮಾಡ್ತೀನಿ, ಈ ಪ್ಯಾರಾಗ್ರಾಫ್ ಟ್ಯಾಗ್ನ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡ್ತೀನಿ. ಹೇಗೆ, ಟ್ಯಾಗ್ ನೇಮ್ ಮುಖಾಂತರ. ಟ್ಯಾಗ್ ನೇಮ್ ಏನು, P ಅಲ್ವಾ. ಸೊ ಈ ಟ್ಯಾಗ್ ನೇಮ್ ತಗೊಂಡು ನಾನು ಇದಕ್ಕೆ ಸ್ಟೈಲ್ಸ್ ಬರಿತೀನಿ ಇಲ್ಲಿ ನಮ್ಮ ಡೆಮೋ.css ಫೈಲಲ್ಲಿ. ಅದಕ್ಕೂ ಮುಂಚೆ ಏನು ಮಾಡೋಣ, ಈ ಫೈಲ್ನ ಬ್ರೌಸರ್ ರನ್ ಮಾಡಿ ನೋಡೋಣ ಫಸ್ಟ್ ಎಕ್ಸಿಕ್ಯೂಟ್ ಆಗ್ತಿದ್ಯಾ ಅಂತ. ಸೊ ಡೆಸ್ಕ್ಟಾಪ್ಗೆ ಹೋಗೋಣ, ಯಾಕಂದ್ರೆ ನಮ್ಮ CSS ಫೋಲ್ಡರ್ ಇಲ್ಲೇ ಇರೋದು. ಅದರೊಳಗಡೆ ಡೆಮೋ.html ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡೋಣ, ಅವಾಗ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡೆಮೋ.html ಫೈಲ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಯಿತು. ಇವಾಗ ಕಂಟೆಂಟ್ ಬರ್ತಾ ಇದೆ, ಪ್ಯಾರಾಗ್ರಾಫ್ ಒಳಗಡೆ ಇರೋ ಕಂಟೆಂಟ್. ಸದ್ಯಕ್ಕೆ ಏನು ಸ್ಟೈಲ್ಸ್ ಬರ್ತಾ ಇಲ್ಲ. ಇವಾಗ ಏನು ಮಾಡೋಣ, ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ ಓಕೆ, ಈ ಪ್ಯಾರಾಗ್ರಾಫ್ನ ನಾವು ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಅದಕ್ಕೆ ಸ್ಟೈಲ್ಸ್ ಬರೆಯೋಣ. ಟ್ಯಾಗ್ ನೇಮ್ ಬಂದು P. ಸೊ ಇವಾಗ ಇಲ್ಲಿ P ತಗೊಂಡು, ಓಕೆ, ಟ್ಯಾಗ್ ನೇಮ್ ಇಸ್ P ತಗೊಂಡು ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಇವಾಗ ಸ್ಟೈಲ್ಸ್ ಬರೆಯೋಣ. ಬ್ಯಾಕ್ಗ್ರೌಂಡ್ ಕಲರ್ ರೆಡ್, ಅದೇ ರೀತಿ ಅದಕ್ಕೆ ಬಾರ್ಡರ್ ಅಪ್ಲೈ ಮಾಡೋಣ. ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್. ಸೇವ್ ಮಾಡ್ತೀನಿ. ಓಕೆ, ಇಲ್ಲಿ HTML ಫೈಲ್ಗೆ ಹೋಗೋಣ, ವಾಪಸ್ ನಮ್ಮ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ನಾವು ಬರ್ದಿರೋ ಸ್ಟೈಲ್ಸ್ ಬ್ರೌಸರಲ್ಲಿ ಅಪ್ಲೈ ಆಗ್ತಿದೆಯಾ ಅಂತ ನೋಡೋಣ. ಅಪ್ಲೈ ಆಗ್ತಾ ಇದೆ. ಸೊ ಇದರಿಂದ ಏನು ಅರ್ಥ ಆಯಿತು ಅಂತಂದರೆ, ನಾವು ಒಂದು ಎಲಿಮೆಂಟ್ನ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ, ಓಕೆ, ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ. ಏನಪ್ಪ ಟ್ಯಾಗ್ ನೇಮ್ ಅಂದರೆ P. ಆ ಟ್ಯಾಗ್ ನೇಮ್ಗೆ ನಾವು ಸ್ಟೈಲ್ಸ್ ಬರ್ದಿರೋ ಸ್ಟೈಲ್ಸ್ 100% ಅಪ್ಲೈ ಆಗ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ತಗೊತೀನಿ, H1 ಅಂತ. H1 ಟ್ಯಾಗ್ ನಮ್ಗೆ ಆಲ್ರೆಡಿ ಗೊತ್ತು ಏನು ಅಂತ, ಹೆಡಿಂಗ್ ಟ್ಯಾಗ್ ಅಂತ. ಇದರೊಳಗಡೆ ಕಂಟೆಂಟ್ ಹಾಕೋಣ, ಹಲೋ ಡೀಬಗ್ ಕೋಡಿಂಗ್. ಸೊ ಇದು ಕಂಟೆಂಟ್. ಇವಾಗ H1 ಟ್ಯಾಗ್ ಅಲ್ವಾ, ಇದು ಹೆಡ್ಡಿಂಗ್ ಟ್ಯಾಗ್.
ಇದನ್ನ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡೋಣ. ಟ್ಯಾಗ್ ನೇಮ್ ಏನು H1 ಅಲ್ವಾ, ಆ ನೇಮ್ ತಗೊಂಡು ಅದಕ್ಕೆ ನಾವು ಸ್ಟೈಲ್ ಬರೆಯೋಣ. H1, ಅದೇ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ, ಮತ್ತೆ ಬಾರ್ಡರ್ 1 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್. ಸೇವ್ ಮಾಡೋಣ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾವು ಏನು ಸ್ಟೈಲ್ಸ್ ಬರ್ದಿದ್ದೀವಿ ಅದು 100% ಅಪ್ಲೈ ಆಗ್ತಾ ಇದೆ. ಸೊ ವೆರಿ ಸಿಂಪಲ್ ಥಿಂಗ್ ನಾವು ಕಲ್ತಿದ್ದು ಏನಪ್ಪಾ ಅಂತ ಅಂದ್ರೆ, ನಾವು ಒಂದು ಎಲಿಮೆಂಟ್ನ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ, ಓಕೆ, ಆ ಟ್ಯಾಗ್ ನೇಮ್ಗೆ ನಾವು ಸ್ಟೈಲ್ಸ್ನ ಬರೆದ್ವಿ ಅಷ್ಟೇ. ವೆರಿ ಸಿಂಪಲ್. ಇದು ಫಸ್ಟ್ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಹೌ ಟು ಐಡೆಂಟಿಫೈ ಎನ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್. ನಮಗೆ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ, ಹೌ ಟು ಐಡೆಂಟಿಫೈ ಎಲಿಮೆಂಟ್ ಬೈ ಟ್ಯಾಗ್ ನೇಮ್. ಇವಾಗ ಕ್ಲಾಸ್ ನೇಮ್ ಮುಖಾಂತರ ಒಂದು ಎಲಿಮೆಂಟ್ನ ಹೇಗೆ ಐಡೆಂಟಿಫೈ ಮಾಡೋದು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ವೆರಿ ಸಿಂಪಲ್. ನಾನು ಆಲ್ರೆಡಿ ಇರೋ ಎಕ್ಸಿಸ್ಟಿಂಗ್ ಎಕ್ಸಾಂಪಲ್ನೇ ತಗೊಂತೀನಿ. ನಾನೇನು ಮಾಡಿದೆ, ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್, ಪಿ ಟ್ಯಾಗ್ ಮತ್ತು H1 ತಗೊಂಡು ಅದಕ್ಕೆ ಸ್ಟೈಲ್ಸ್ ಬರ್ದಿದ್ದೀನಿ. ಅದನ್ನ ರಿಮೂವ್ ಮಾಡ್ತೀನಿ. ಓಕೆ, ರಿಮೂವ್ ಮಾಡಿ ಫೈಲ್ನ ಸೇವ್ ಮಾಡೋಣ. ವಾಪಸ್ ಇಲ್ಲಿ ಬರೋಣ. ಇವಾಗ ನಾನೇನು ಮಾಡ್ತೀನಿ, ಈ ಪ್ಯಾರಾಗ್ರಾಫ್ ಸ್ಟಾರ್ಟಿಂಗ್ ಟ್ಯಾಗ್ ಇದೆ ಅಲ್ವಾ, ಇದರೊಳಗಡೆ ಎಂಟರ್ ಆಗಿ, ಓಕೆ, ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲಿ ನಾನು ಒಂದು ಆಟ್ರಿಬ್ಯೂಟ್ ತೊಗೊತೀನಿ. ಆಟ್ರಿಬ್ಯೂಟ್ ಏನಪ್ಪ ಅಂತಂದರೆ ಕ್ಲಾಸ್. ಕ್ಲಾಸ್ ತೊಗೊಂಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಲಾಸ್ ಈಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಬಂತು. ಇದರೊಳಗಡೆ ನಾವು ಈ ಕ್ಲಾಸ್ಗೆ ಒಂದು ನೇಮ್ ಕೊಡಬೇಕು. ಸದ್ಯಕ್ಕೆ ನಾನು ಏನು ನೇಮ್ ಕೊಡ್ತೀನಿ ಅಂತಂದರೆ ಡೆಮೋ ಅಂತ ಕೊಡ್ತೀನಿ. ಸೇವ್ ಮಾಡ್ತೀನಿ. ಇವಾಗ ನಾನು ಈ ಟ್ಯಾಗ್ನ, ಈ ಪ್ಯಾರಾಗ್ರಾಫ್ ಟ್ಯಾಗ್ನ, ಓಕೆ, ಐ ಆಮ್ ಗೋಯಿಂಗ್ ಟು ಐಡೆಂಟಿಫೈ ಇಟ್. ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀನಿ ಅಂದರೆ, ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ, ಓಕೆನಾ. ಆ ಕ್ಲಾಸ್ ನೇಮ್ನ ತಗೊಂಡು CSS ಫೈಲಲ್ಲಿ ಅದಕ್ಕೆ ಸ್ಟೈಲ್ಸ್ ಬರೀತೀನಿ. ಹೇಗೆ ತಗೊಳ್ಳೋದು? ವೆರಿ ಸಿಂಪಲ್. ನೋಡಿ, ಇಲ್ಲಿ ಕ್ಲಾಸ್ ಅಂತ ಇದೆ. ನಾವು CSS ಅಲ್ಲಿ ಡೈರೆಕ್ಟಾಗಿ ಕ್ಲಾಸ್ ಕೀವರ್ಡ್ನ ಈ ಥರ ತಗೊಳ್ಳೋಕ್ಕಾಗಲ್ಲ. ಕ್ಲಾಸ್ ಡೆಮೋ ಅಂತ ಈ ಥರ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕ್ಲಾಸ್ನ ನಾವು ಪೀರಿಯಾಡಿಕ್ ಆಪರೇಟರ್ ಅಂತ ಕರಿತೀವಿ CSS ಅಲ್ಲಿ. ಅಂದರೆ ಡಾಟ್ ಆಪರೇಟರ್ ತಗೊಂಡು ಫಾಲೋಡ್ ಬೈ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಬಂದ್ಬಿಟ್ಟು ಡೆಮೋ. ನೋಡಿ, ಕರ್ಲಿ ಬ್ರೇಸ್ ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಇದ್ರ ಮಧ್ಯ ನಮ್ಗೆ ಏನು CSS ಬೇಕೋ ಅದನ್ನ ನಾವು ಬರೀತಾ ಹೋಗಬೇಕು. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ತೊಗೊತೀನಿ, ರೆಡ್. ಅದೇ ರೀತಿ ಬಾರ್ಡರ್ ಅಪ್ಲೈ ಮಾಡೋಣ. ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್. ಸೊ ಇಟ್ಸ್ ನೋಡಿ, ವೆರಿ ಸಿಂಪಲ್. ನಾವೇನು ಮಾಡಿದ್ವಿ ಸದ್ಯಕ್ಕೆ ಅಂತ ಅಂದರೆ, ವಿ ಐಡೆಂಟಿಫೈಡ್ ಪ್ಯಾರಾಗ್ರಾಫ್ ಟ್ಯಾಗ್ ನಾಟ್ ಬೈ ಟ್ಯಾಗ್ ನೇಮ್, ಬೈ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಏನು? ಡೆಮೋ. ಸೊ ಆ ಕ್ಲಾಸ್ ನೇಮ್ ನಾವು CSS ಅಲ್ಲಿ ತಗೋಬೇಕು. CSS ಅಲ್ಲಿ ನಾವು ಈ ಕ್ಲಾಸ್ನ ಡೈರೆಕ್ಟಾಗಿ ಕೀವರ್ಡ್ ಆಗಿ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅದನ್ನ ಡಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಡಾಟ್ ಫಾಲೋಡ್ ಬೈ ಕ್ಲಾಸ್ ನೇಮ್, ಕರ್ಲಿ ಬ್ರೇಸ್ ಓಪನ್ ಮಾಡಿ ನಮ್ಗೆ ಏನು ಸ್ಟೈಲ್ಸ್ ಬೇಕೋ ಅದನ್ನ ನಾವು ಬರೀಬೇಕು. ಸೊ ಸೇವ್ ಮಾಡಿದ್ದೀನಿ ಈ ಪೇಜ್ನ. ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ, ಔಟ್ಪುಟ್ ಬರ್ತಿದೆ ನೋಡೋಣ. ಫಸ್ಟು ನೋಡಿ, ಔಟ್ಪುಟ್ ಬರ್ತಾ ಇದೆ. ಅದೇ ರೀತಿ ಇವಾಗ H1ಗೆ ನಾವು ಸ್ಟೈಲ್ಸ್ನ ಬರೆಯೋಣ. ಹೇಗೆ? ಈ H1 ಟ್ಯಾಗ್ನ ನಾವು ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಆಮೇಲೆ ಅದಕ್ಕೆ ಸ್ಟೈಲ್ಸ್ ಬರೆಯೋಣ. ಸೊ ಅದಕ್ಕೂ ಮುಂಚೆ ನಾವೇನು ಮಾಡಬೇಕು, ನಮ್ಮ H1ಗೆ ಒಂದು ಕ್ಲಾಸ್ ನೇಮ್ ಕೊಡೋಣ. ಹೇಗೆ? H1 ಟ್ಯಾಗ್ ಒಳಗೆ ಹೋಗಬೇಕು, ಕ್ಲಾಸ್ ಆಟ್ರಿಬ್ಯೂಟ್ ತಗೋಬೇಕು. ನೇಮ್ ಬಂದು ನಾನು ಇದಕ್ಕೆ ಸ್ಯಾಮ್ ಅಂತ ಕೊಡ್ತೀನಿ. ವಾಟ್ ಇಸ್ ದ ಕ್ಲಾಸ್ ನೇಮ್? ಸ್ಯಾಮ್. CSSಗೆ ಹೋಗೋಣ. ಕ್ಲಾಸ್ನ CSS ಫೈಲಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಡಾಟ್ ಆಪರೇಟರ್ ಮುಖಾಂತರ ಫಾಲೋಡ್ ಬೈ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಇಸ್ ಸ್ಯಾಮ್. ಓಪನ್ ಕರ್ಲಿ ಬ್ರೇಸಸ್, ಕ್ಲೋಸ್ ದ ಕರ್ಲಿ ಬ್ರೇಸಸ್, ಫಾಲೋಡ್ ಬೈ ದ ಸ್ಟೈಲ್ಸ್. ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಕೊಡ್ತೀನಿ. ಅದೇ ರೀತಿ ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್. ಸೇವ್ ಮಾಡ್ತೀನಿ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ನೋಡಿ, ನಾವು ಬರ್ದಿರೋ ಸ್ಟೈಲ್ಸ್ ಎಲ್ಲ ಅಪ್ಲೈ ಆಗ್ತಿದೆ. ಬಟ್ ನಾವು ಐಡೆಂಟಿಫೈ ಮಾಡಿದ ಎಲಿಮೆಂಟ್ ವೇ ಡಿಫ್ರೆಂಟ್ ಆಗಿತ್ತು ಅಷ್ಟೇ. ನಾವೇನು ಮಾಡಿದ್ವಿ, ಈ ಎಲಿಮೆಂಟ್ನ ಪ್ಯಾರಾಗ್ರಾಫ್ ಟ್ಯಾಗ್ನ ಮತ್ತು H1 ಟ್ಯಾಗ್ನ ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿದ್ವಿ. ಸೊ ಅರ್ಥ ಆಯ್ತಲ್ಲ, ಹೌ ಟು ಐಡೆಂಟಿಫೈ ಎನ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಆ್ಯಂಡ್ ಅಪ್ಲೈ ದ ಸ್ಟೈಲ್ಸ್. ಬಟ್ ನಾನು ನಿಮಗೆ ಥಿಯರಿಲಿ ಹೇಳ್ಕೊಟ್ಟಿದ್ದೆ, ಕ್ಲಾಸ್ ನೇಮ್ ಮುಖಾಂತರ ಎಲಿಮೆಂಟ್ ಐಡೆಂಟಿಫೈ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಏನಪ್ಪ ಅಂತಂದರೆ, ನಾವು ಕ್ಲಾಸ್ಗೆ ಮಲ್ಟಿಪಲ್ ನೇಮ್ಸ್ನ ಕೊಡ್ಬೋದು, ಬಟ್ ಇಟ್ ಶುಡ್ ಬಿ ಸಪ್ರೇಟೆಡ್ ಬೈ ಸ್ಪೇಸ್. ಈ ಥರ ರನ್ ಅಂತ ಕ್ಲಾಸ್ ನೇಮ್ ಕೊಡ್ತೀನಿ. ನೋಡಿ, ಇಲ್ಲಿ 2 ಕ್ಲಾಸ್ ಇದೆ, ಡೆಮೋ ಒಂದೊಂದು ಕ್ಲಾಸು, ರನ್ ಅನ್ನೋದೊಂದು ಕ್ಲಾಸು. ಇವಾಗ ರನ್ಗೆ ನೀವು ಸಪ್ರೇಟ್ CSS ಬರೀಬೋದು. ಸೊ ವಾಪಸ್ ಹೋಗ್ಬಿಟ್ಟು ಇಲ್ಲೇನು ಮಾಡೋಣ, ಡಾಟ್ ರನ್. ಯಾಕಂದರೆ ಕ್ಲಾಸ್ ನೇಮ್ನ ಡಾಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಫಾಲೋಡ್ ಬೈ ದ ನೇಮ್, ರನ್. ಓಕೆ, ಇವಾಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಆಲ್ರೆಡಿ ನಾವು ಡೆಮೋದಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬೇರೆ ಏನೋ ಪ್ರಾಪರ್ಟಿ ತಗೊಳ್ಳೋಣ. ಫಾಂಟ್ ಸೈಜ್ ತಗೊತೀನಿ. ಫಾಂಟ್ ಸೈಜ್ 30 ಪಿಕ್ಸೆಲ್ ತಗೊಳ್ಳೋಣ. ಆವಾಗ ನಾವೇನಿಲ್ಲಿ ಬರಿತಾ ಇದ್ದೀವಿ ಅದು ಕೂಡ ನಮ್ಮ ಪ್ಯಾರಾಗ್ರಾಫ್ ಟ್ಯಾಗ್ಗೆ ಅಪ್ಲೈ ಆಗುತ್ತೆ. ಸೊ ಟೋಟಲಿ 2 ಕ್ಲಾಸ್ ಅಪ್ಲೈ ಆಗುತ್ತೆ, ಒಂದು ಡೆಮೋ, ಒಂದು ರನ್. ಡೆಮೋದಲ್ಲಿ ಏನು ಮಾಡ್ತಾ ಇದ್ದೀವಿ, ಬ್ಯಾಕ್ಗ್ರೌಂಡ್ ಕಲರ್ ರೆಡ್, ಬಾರ್ಡರ್ ಕೊಡ್ತಾ ಇದ್ದೀವಿ. ಅದೇ ರೀತಿ ರನ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ ಫಾಂಟ್ ಸೈಜ್ 30 ಪಿಕ್ಸೆಲ್. ಸೊ ವರ್ಕ್ ಆಗುತ್ತಾ? ವಾಪಸ್ ಹೋಗಿ ನೋಡೋಣ. ನೋಡಿ, 100% ವರ್ಕ್ ಆಯಿತು. ಸೊ ಇದರಿಂದ ಏನು ಅರ್ಥ ಆಯಿತು ಅಂದರೆ, ನಾವು ಒಂದು ಟ್ಯಾಗ್ಗೆ ಒಂದು ಕ್ಲಾಸ್ ಕೊಟ್ಬಿಟ್ಟು
ಅದಕ್ಕೆ ವ್ಯಾಲ್ಯೂಸ್ ಕೊಡ್ತೀವಿ. ಸೊ ಕ್ಲಾಸ್ ನೇಮ್ ಡೆಮೋ ಅಂತ ಇತ್ತು, ಒಂದು ಕ್ಲಾಸ್ ಮಾತ್ರ ಇತ್ತು. ಅದೇ ರೀತಿ ನೀವು ಮಲ್ಟಿಪಲ್ ಕ್ಲಾಸ್ ನೇಮ್ಸ್ ಕೊಡ್ಬೋದು, ಡೆಮೋ, ರನ್ ಅಂತ. ಬಟ್ ಇವೆರಡರ ಮಧ್ಯೆ ಸ್ಪೇಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ಪೇಸ್ ಕೊಟ್ಟಿಲ್ಲ ಅಂತಂದ್ರೆ ಇದು ಜಸ್ಟ್ ಒಂದು ಕ್ಲಾಸ್ ಆಗ್ಬಿಡುತ್ತೆ, ಒಂದು ವರ್ಡ್ ಆಗುತ್ತೆ. ಸೊ ಒನ್ ವರ್ಡ್ ಈಸ್ ಈಕ್ವಲ್ ಟು ಒನ್ ಕ್ಲಾಸ್. ನಿಮಗೆ ಸಪ್ರೇಟ್ ವರ್ಡ್ಸ್ ಕೊಟ್ರೆ ಅವಾಗ ಸಪ್ರೇಟ್ ಕ್ಲಾಸಸ್ ಆಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನಾನು ಏನು ಮಾಡ್ತೀನಿ, ರನ್ ಆಲ್ರೆಡಿ ಒಂದು ಸ್ಟೈಲ್ನ ಡಿಫೈನ್ ಮಾಡಿದ್ದೀನಿ ಕ್ಲಾಸ್ ನೇಮ್ ಮುಖಾಂತರ, ರನ್ ಫಾಂಟ್ ಸೈಜ್ 30 ಪಿಕ್ಸೆಲ್ ಬೇಕು ಅಂತ. ಅದೇ ರೀತಿ ಇವಾಗ ಅದೇ ಕ್ಲಾಸ್ನ ಇಲ್ಲಿ ಯೂಸ್ ಮಾಡೋಣ. ವೆರಿ ಸಿಂಪಲ್, ರನ್. ಇವಾಗ ಏನು ಅಲ್ಲಿ ಸ್ಟೈಲ್ಸ್ ಬರ್ತಿದ್ವಿ H1 ಕೂಡ ಅಪ್ಲೈ ಆಗುತ್ತೆ. ಯೂಶಲಿ H1 ಸ್ಟೈಲ್ 30 ಪಿಕ್ಸೆಲ್ಗಿಂತ ಜಾಸ್ತಿ ಆಗುತ್ತೆ. ಇವಾಗ ಏನಾಗಬೇಕು, ಅದು ಕಡಿಮೆ ಆಗಬೇಕು. ರಿಫ್ರೆಶ್ ಮಾಡಿ ನೋಡೋಣ, ನೋಡಿ ಸೈಜ್ ಕಡಿಮೆ ಆಯಿತು. ಸೊ ಅರ್ಥ ಆಯ್ತಲ್ಲ, ವೆರಿ ಸಿಂಪಲ್, ಏನೂ ಇಲ್ಲ. ನಾವು ಮಲ್ಟಿಪಲ್ ಕ್ಲಾಸ್ ನೇಮ್ಸ್ನ ಯೂಸ್ ಮಾಡ್ಬೋದು, ಬಟ್ ಯೂಸ್ ಮಾಡುವಾಗ ಯು ಹ್ಯಾವ್ ಟು ಗಿವ್ ದ ಸ್ಪೇಸ್ ಬಿಟ್ವೀನ್ ದೆಮ್. ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಕ್ಲಾಸ್ ನೇಮ್ ವಿಲ್ ನಾಟ್ ಸ್ಟಾರ್ಟ್ ವಿತ್ ಅ ನಂಬರ್. ನ್ಯೂಮರಿಕ್ ಇಂದ ಯಾವತ್ತೂ ಸ್ಟಾರ್ಟ್ ಆಗಲ್ಲ. ಇವಾಗ ನಿಮ್ಗೊಂದು ಡೆಮೋ ತೋರಿಸ್ತೀನಿ ನೋಡಿ. ಇಲ್ಲಿ ಡ್ಯೂ ಟ್ಯಾಗ್ ತಗೊಳ್ಳೋಣ, ಅದರೊಳಗಡೆ ಡಮ್ಮಿ ಕಂಟೆಂಟ್ ಹಾಕ್ತೀನಿ. ಇವಾಗ ನಾನು ಏನು ಮಾಡ್ತೀನಿ, ಡ್ಯೂ ಟ್ಯಾಗ್ಗೆ ಓಕೆನಾ ಒಂದು ಕ್ಲಾಸ್ ಕೊಡೋಣ, ಕ್ಲಾಸ್ ನೇಮ್ ಕೊಡೋಣ. ಬಟ್ ಆ ಕ್ಲಾಸ್ ನೇಮ್ ಜಸ್ಟ್ ನಂಬರ್ ಆಗಿರುತ್ತೆ, ಜಸ್ಟ್ 1 ಅಂತ ಕೊಡ್ತೀನಿ. ಓಕೆ, ವಾಪಸ್ CSS ಅಲ್ಲಿ ಹೋಗೋಣ. ಕ್ಲಾಸ್ ನೇಮ್ ರೆಪ್ರೆಸೆಂಟ್ ಮಾಡ್ತೀವಿ ಡಾಟ್ ಆಪರೇಟರ್ ಮುಖಾಂತರ, ಫಾಲೋಡ್ ಬೈ ದ ಕ್ಲಾಸ್ ನೇಮ್. ನಮ್ಮ ಕ್ಲಾಸ್ ನೇಮ್ ಏನಿಲ್ಲಿ 1 ನಂಬರ್. ಸೊ ಅದನ್ನ ಕೊಟ್ಟು ನೋಡೋಣ, ಸ್ಟೈಲ್ಸ್ ಬ್ರೇಕ್ ಟ್ರೈ ಮಾಡೋಣ. ನೋಡಿ ಇಲ್ಲಿ ನಮ್ಗೆ ಆ ಸ್ಟೈಲ್ಸ್ ಇಂಟೆಲಿಜೆನ್ಸೇ ಬರ್ತಾ ಇಲ್ಲ ಅಲ್ವಾ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಯು ಶುಡ್ ನಾಟ್ ಯೂಸ್ ನಂಬರ್ ಫಾರ್ ದ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ಗೆ ನಾವು ನಂಬರ್ ಯೂಸ್ ಮಾಡಬಾರ್ದು. ಬಟ್ ಇಟ್ ಕ್ಯಾನ್ ಬಿ ಫಾಲೋಡ್ ಬೈ ಎ ನಂಬರ್. ಆಲ್ಫಾಬೆಟ್ ಕೊಡ್ಬೋದು ಅಥವಾ ವರ್ಡ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಎ ಕೊಡ್ತೀನಿ, ಎ ಆದ್ಮೇಲೆ 1 ಕೊಟ್ರೆ ಅದು ವರ್ಕ್ ಆಗುತ್ತೆ. ನೋಡಿ ಇಲ್ಲಿ ನಾನಿಲ್ಲಿ ಎ ತಗೊಂತೀನಿ, ಆಮೇಲೆ 1 ತಗೊಂತೀನಿ. ಇಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ನೀವು ಜಸ್ಟ್ 1 ತಗೊಂಡ್ರೆ ನಿಮಗೆ ಇಲ್ಲಿ ಇಂಟೆಲಿಜೆನ್ಸ್ ಕೂಡ ಬರೋದಿಲ್ಲ. ಏನು ಬರಲ್ಲ, ಇಂಟೆಲಿಜೆನ್ಸ್ ಅಂದರೆ ನಿಮಗೆ ನೋಡಿ ಜಸ್ಟ್ 1 ತಗೊಂತೀನಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಸರ್ಚ್ ಮಾಡಕ್ಕೆ ಹೋಗ್ತೀನಿ, ಆ ಬ್ಯಾಕ್ ಗ್ರೌಂಡ್ ನಮಗೆ ಕಾಣಿಸೋದೇ ಇಲ್ಲ, ಬರೋದೇ ಇಲ್ಲ. ಯಾಕೆಂತಂದ್ರೆ ನಮ್ಮ ಕ್ಲಾಸ್ ನೇಮ್ ಯಾವತ್ತು ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು. ಬಟ್ ಇಟ್ ಕ್ಯಾನ್ ಬಿ ಫಾಲೋಡ್ ಬೈ ಎ ನಂಬರ್. ವರ್ಡ್ ಅಥವಾ ಡಿಜಿಟ್ ಕ್ಯಾನ್ ಬಿ ಫಾಲೋಡ್ ಬೈ ಎ ನಂಬರ್. ಅವಾಗ ನಮಗೆ ನೋಡಿ ಅಪ್ಲೈ ಸಿಗ್ತಾ ಹೋಗುತ್ತೆ ಪ್ರಾಪರ್ಟೀಸ್. ಬ್ಯಾಕ್ ಗ್ರೌಂಡ್ ಕಲರ್ ಏನಾದ್ರು ಬ್ರೌನ್ ಕೊಡೋಣ. ಸೊ ವಾಪಸ್ ಹೋಗೋಣ, ಇಲ್ಲಿ A1 ಅಂತ ಕೊಟ್ಟಿದ್ದೀನಲ್ವಾ, ಅಪ್ಲೈ ಆಗುತ್ತಾ ನೋಡೋಣ. ನೋಡಿ ಇಲ್ಲಿ ಅಪ್ಲೈ ಆಯಿತು. ಸೊ ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಕ್ಲಾಸ್ ನೇಮ್ ಯಾವತ್ತು ನಂಬರಿಂದ ಸ್ಟಾರ್ಟ್ ಆಗಬಾರ್ದು. ಬಟ್ ನಂಬರ್ ಯೂಸ್ ಮಾಡ್ಬೋದು. ಅದು ಫಸ್ಟ್ ನಾವು ಕ್ಲಾಸ್ ನೇಮ್ನ ಒಂದು ಆಲ್ಫಾಬೆಟ್ ಅಥವಾ ಈ ಥರ ವರ್ಡ್ ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಅವಾಗ ಮಾತ್ರ ನಾವು ನಂಬರ್ನ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ನಂಬರ್ ಯೂಸ್ ಮಾಡೋದಕ್ಕಾಗಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕಾಗತ್ತೆ ವೆನ್ ಯು ಆರ್ ವರ್ಕಿಂಗ್ ವಿತ್ ದ ಕ್ಲಾಸಸ್. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಹೌ ಟು ಐಡೆಂಟಿಫೈ, ಹೌ ಟು ಸೆಲೆಕ್ಟ್ ಅನ್ ಎಲಿಮೆಂಟ್ ಬೈ ಐ ಡಿ ಮುಖಾಂತರ ಒಂದು ಎಲಿಮೆಂಟ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಇವಾಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಇದನ್ನ ಕ್ಲೋಸ್ ಮಾಡ್ತೀನಿ. ವಾಪಸ್ ನನ್ನ ಡೆಮೊ.html ಫೈಲ್ಗೆ ಹೋಗ್ತೀನಿ. ಇಲ್ಲೇನು ಮಾಡ್ತೀನಿ, ನಾನು ಏನು ಕಂಟೆಂಟ್ ತೊಗೊಂಡಿದ್ದೀನಿ ಅದನ್ನು ಡಿಲೀಟ್ ಮಾಡೋಣ. ಫಸ್ಟು ಡಿಲೀಟ್ ಮಾಡ್ತೀನಿ. ಅದೇ ರೀತಿ ನನ್ನ CSS ಫೈಲ್ ಕೂಡ ಕ್ಲಿಯರ್ ಮಾಡ್ತೀನಿ. ಇವಾಗ ನಾನು ನಿಮಗೆ ಜನರಲ್ ಆಗಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂತಂದರೆ, ನಮಗೆ ಸ್ಕೂಲ್ಗಳಲ್ಲಿ ಒಂದು ID ಕೊಟ್ಟಿರ್ತಾರಲ್ವಾ, ಸೊ ಆ ID ಯೂನಿಕ್ ಆಗಿರುತ್ತೆ. ನಿಮ್ಮ ID ಮತ್ತು ನಿಮ್ಮ ಫ್ರೆಂಡ್ ID ಸೇಮ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಅದನ್ನ ID ಅಂತ ಕರೆಯೋದು. ಅದೇ ಕಾನ್ಸೆಪ್ಟ್ ನಾವು ನಮ್ಮ HTML ಕೂಡ ಅಪ್ಲೈ ಮಾಡ್ತೀವಿ. ಸೊ ಏನಪ್ಪ ಅಂತಂದರೆ, ವೆರಿ ಸಿಂಪಲ್. ನಾವು ಪ್ಯಾರಾಗ್ರಾಫ್ ಟ್ಯಾಗ್ ತಗೊಳ್ಳೋಣ. ಓಕೆ, ಈ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ನಾವು ಸ್ವಲ್ಪ ಕಂಟೆಂಟ್ ಹಾಕೋಣ, ಡಮ್ಮಿ ಕಂಟೆಂಟ್. ನೋಡಿ ಈ ಥರ ಇರುತ್ತೆ ಡಮ್ಮಿ ಕಂಟೆಂಟ್. ಇವಾಗ ನಾನು ಈ ಎಲಿಮೆಂಟ್ನ, ಈ ಪ್ಯಾರಾಗ್ರಾಫ್ ಟ್ಯಾಗ್ನ ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಲ್ಲ, ಕ್ಲಾಸ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಲ್ಲ. ಇನ್ನೊಂದು ವೇ ಇದೆ, ಯಾವುದಪ್ಪ ಅಂತಂದರೆ ಬೈ ID. ವೆರಿ ಸಿಂಪಲ್. ಅವಾಗಲೇ ಏನು ಮಾಡಿದ್ವಿ, ಈ ಟ್ಯಾಗ್ ಒಳಗೆ ಎಂಟರ್ ಆಗಿ ಕ್ಲಾಸ್ ಅಂತ ಕೊಟ್ವಿ ಅಲ್ಲ, ಅದೇ ರೀತಿ ID ಅಂತ ಕೊಟ್ಟು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ಥರ ಈಕ್ವಲ್ ಟು ಡಬಲ್ ಕೋಟ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಏನು ID ಬೇಕೋ ಆ ID ನ ನೇಮ್ ಕೊಡ್ಬೋದು. ನಾನು ಏನು ಮಾಡ್ತೀನಿ, ಡೆಮೋ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ. ವಾಪಸ್ ಇವಾಗ ಏನು ಮಾಡಬೇಕು, ನಮ್ಮ CSS ಫೈಲಲ್ಲಿ ಹೋಗಿ ನಾವು ಈ ಟ್ಯಾಗ್ನ ID ಮುಖಾಂತರ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಸ್ಟೈಲ್ಸ್ ಬರೀಬೇಕು. ಸೊ ನಾನು ನಿಮ್ಗೆ ಅವಲೇ ಹೇಳ್ಕೊಟ್ಟೆ, ಕ್ಲಾಸ್ನ ಡಾಟ್ ಆಪರೇಟರ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ID ನ ಆಶ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ, ಫಾಲೋಡ್ ಬೈ ID ನೇಮ್. ಏನಪ್ಪ ID ನೇಮ್ ಅಂದರೆ ಡೆಮೋ. ಸ್ಟೈಲ್ಸ್ ಬರೆಯೋಣ, ಬ್ಯಾಕ್ಗ್ರೌಂಡ್ ಕಲರ್ ರೆಡ್. ಅದೇ ರೀತಿ ನಾನು ಏನಕ್ಕೆ ಸೇಮ್ ಸ್ಟೈಲ್ಸ್ ಬರಿತಾ ಇದ್ದೀನಿ ಅಂತಂದರೆ, ನಿಮ್ಗೆ ಅರ್ಥ ಆಗಬೇಕು, ಕನ್ಫ್ಯೂಸ್ ಆಗಬಾರ್ದು ಅಂತ. ನಿಮ್ಗೆ ಏನು ಸ್ಟೈಲ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೋಬೋದು, ಬಾರ್ಡರ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಸಾಲಿಡ್ ಬ್ಲ್ಯಾಕ್. ಸೇವ್ ಮಾಡೋಣ. ವಾಪಸ್ ಹೋಗಿ ಬ್ರೌಸರ್ ರಿಫ್ರೆಶ್ ಮಾಡೋಣ. ನಾವು ಬರ್ದಿರೋ ಕೋಡ್ ಅಪ್ಲೈ ಆಗ್ತಿದೆಯಾ ಅಂತ ನೋಡಿ. ಇಲ್ಲಿ 100% ಅಪ್ಲೈ ಆಗ್ತಾ ಇದೆ. ಸೊ ಇದು ಅರ್ಥ ಆಯ್ತಲ್ಲ ನಿಮಗೆ, ಒಂದು ಎಲಿಮೆಂಟ್ನ, ಒಂದು ಟ್ಯಾಗ್ನ ID ಮುಖಾಂತರ ಹೇಗೆ ಐಡೆಂಟಿಫೈ ಮಾಡೋದು ಅಂತ. ನಾವು ID ಜೊತೆ ವರ್ಕ್ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಏನಪ್ಪ ಅಂತಂದರೆ, ಆಲ್ರೆಡಿ ನಮಗೆ ತೋರಿಸ್ಕೊಟ್ಟೆ,
ಕ್ಲಾಸ್ ಯೂಸ್ ಮಾಡುವಾಗ ನಾವು ಮಲ್ಟಿಪಲ್ ಕ್ಲಾಸ್ ನೇಮ್ಸ್ ಕೊಡ್ಬೋದು, ಬಟ್ ಅದೇ ರೀತಿ ನಾವು ಐಡಿಗೆ ಮಲ್ಟಿಪಲ್ ಐಡಿ ಕೊಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರನ್ ಅಂತ ಒಂದು ಐಡಿ ಇನ್ನೊಂದು ಐಡಿ ಕೊಟ್ಟಿದ್ದೀನಿ, ಆಲ್ರೆಡಿ ಐಡಿ ನೇಮ್ ಇದೆ ಡೆಮೋ ಅಂತ, ಅದೇ ರೀತಿ ನಾನು ಐಡಿಗೆ ಇನ್ನೊಂದು ವ್ಯಾಲ್ಯೂ ಕೊಡ್ತಾ ಇದ್ದೀನಿ ರನ್ ಅಂತ. ಸೊ ಇದು ವರ್ಕ್ ಆಗೋದಿಲ್ಲ. ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ, ಇಲ್ಲಿ ಡೆಮೋ ತೊಗೊಂಡಿದ್ದೀನಿ, ಅದೇ ರೀತಿ ಇವಾಗ ರನ್ ತಗೊಳ್ಳೋಣ. ಇಲ್ಲಿಗೆ ಫಾಂಟ್ ಸೈಜ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಾಂಟ್ ಸೈಜ್ 30 ಪಿಕ್ಸೆಲ್ ಕೊಡ್ತೀನಿ, ಸೇವ್ ಮಾಡ್ತೀನಿ. ನೋಡಿ ಇಲ್ಲಿ ಐಡಿ ಇದೆ, ಆಟ್ರಿಬ್ಯೂಟ್, ಅದಕ್ಕೆ 2 ವ್ಯಾಲ್ಯೂ ಕೊಟ್ಟಿದ್ದೀನಿ, 2 ನೇಮ್ ಕೊಟ್ಟಿದ್ದೀನಿ ಐಡಿಗೆ, ಒಂದು ಡೆಮೋ ಇನ್ನೊಂದು ರನ್ ಅಂತ. ಬಟ್ ನಮಗೆ ಗೊತ್ತಿದೆ ಆಲ್ರೆಡಿ ಐಡಿ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ನೇಮ್, ಇಟ್ ಕ್ಯಾನ್ ನಾಟ್ ಹ್ಯಾವ್ ಮಲ್ಟಿಪಲ್ ನೇಮ್ಸ್. ಸೊ ಇವಾಗ ನಾವು ಡೆಮೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ, ನಾವು ಅಪ್ಲೈ ಮಾಡಿರೋ ಫಾಂಟ್ ಸೈಜ್ ಅಪ್ಲೈ ಆಗುತ್ತಾ ಇಲ್ಲ ಅಂತ. ನೋಡಿ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ, ಮುಂಚೆ ಅಪ್ಲೈ ಮಾಡಿದ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಹೋಯ್ತು. ಸೊ ಹಾಗಾಗಿ ಐಡಿಗೆ ನಾವು ಯಾವತ್ತೂ ಒಂದು ವ್ಯಾಲ್ಯೂ ಕೊಡಬೇಕು, ಮಲ್ಟಿಪಲ್ ವ್ಯಾಲ್ಯೂಸ್ ಕೊಟ್ಟರೆ ಅದು ವರ್ಕ್ ಆಗೋದಿಲ್ಲ. ಸೊ ನೋಡಿ ಇವಾಗ ಸೇವ್ ಮಾಡ್ತೀನಿ. ಸೇವ್ ಮಾಡಿದ್ರೆ ನಮ್ಗೆ ಏನು ವಾಪಸ್ ಅವಾಗಲೇ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಇತ್ತು ಅದು ಬರುತ್ತೆ. ಓಕೆ, ಐದರ್ ನೀವೇನು ಮಾಡಬೇಕು, ಈ ಥರ ಮಾಡ್ಬೋದು, ನೀವು ರನ್ ಕೊಡಬೇಕು ಇಲ್ಲ ಡೆಮೋ ಕೊಡಬೇಕು. ನೋಡಿ ಇಲ್ಲಿ ಜಸ್ಟ್ ರನ್ ಕೊಡ್ತೀನಿ, ರನ್ನಲ್ಲಿ ಏನು ಬರ್ದಿದ್ದೀನಿ ಸ್ಟೈಲ್ಸ್ ಅಂತ ಅಂದರೆ ಫಾಂಟ್ ಸೈಜ್ 30 ಪಿಕ್ಸೆಲ್ ಮಾಡುವಂತ ಬರ್ದಿದ್ದೀನಿ, ಅದು ವರ್ಕ್ ಆಗುತ್ತೆ. ಬಟ್ ಎರಡು ಅಟ್ ಎ ಟೈಮ್ ವರ್ಕ್ ಆಗಲ್ಲ. ಸೊ ಅರ್ಥ ಆಯ್ತಲ್ಲ, ಇದು ಐಡಿ ಜೊತೆ ವರ್ಕ್ ಮಾಡುವಾಗ ನೀವು ನೆನ್ಪಿಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಯು ಕ್ಯಾನ್ ಗಿವ್ ಓನ್ಲಿ ಒನ್ ವ್ಯಾಲ್ಯೂ ಟು ಐಡಿ, ಯು ಕಾಂಟ್ ಗಿವ್ ಮಲ್ಟಿಪಲ್ ವ್ಯಾಲ್ಯೂಸ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅದೇ ರೀತಿ ಐಡಿಗೆ ನೀವು ನಂಬರ್ ಕೊಡಬಾರ್ದು. ಓಕೆನಾ, ಐಡಿ ಶುಡ್ ನಾಟ್ ಸ್ಟಾರ್ಟ್ ವಿತ್ ನಂಬರ್ ಆರ್ ಇಟ್ ಕೆನಾಟ್ ಕಂಟೈನ್ ಅ ನಂಬರ್. ಸೊ ಇವಾಗ ಏನು ಮಾಡ್ತೀನಿ ನೋಡಿ, ಇಲ್ಲಿ ಐಡಿ ಡೆಮೋ ಬದಲು 1 ಕೊಡ್ತೀನಿ. ಸೊ ವರ್ಕ್ ಆಗುತ್ತಾ ನೋಡೋಣ. ಆಬ್ವಿಯಸ್ಲಿ ವರ್ಕ್ ಆಗಲ್ಲ, ಯಾಕೆ ಅಂತಂದ್ರೆ ಐಡಿ ಮತ್ತೆ ಕ್ಲಾಸಸ್ ನಂಬರ್ಸ್ನ ತಗೊಳ್ಳೋದಿಲ್ಲ. ಓಕೆ, ಬಟ್ ಇಟ್ ಕ್ಯಾನ್ ಬಿ ಫಾಲೋಡ್, ವರ್ಡ್ ಕ್ಯಾನ್ ಬಿ ಫಾಲೋಡ್ ಬೈ ನಂಬರ್. ನೋಡಿ ಇಲ್ಲಿ ಡೆಮೋ 1 ಈ ತರ ಕೊಡ್ಬೋದು, ಬಟ್ ಡೈರೆಕ್ಟ್ ನಂಬರ್ ನೀವು ಕೊಡೋಕ್ಕಾಗಲ್ಲ. ಸೇವ್ ಮಾಡೋಣ, ವಾಪಸ್ ಹೋಗಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಔಟ್ಪುಟ್ ಬರ್ತಾ ಇದೆ. ಸೊ ಅರ್ಥ ಆಯ್ತಲ್ಲ, ವೆನ್ ಯು ಆರ್ ವರ್ಕಿಂಗ್ ವಿತ್ ಐಡಿಸ್ couple of points ನೆನ್ಪಿಟ್ಕೋಬೇಕಾಗುತ್ತೆ. ಐಡಿ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ವ್ಯಾಲ್ಯೂ, ಇಟ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ನೇಮ್, ಇಟ್ ಕ್ಯಾನ್ ನಾಟ್ ಹ್ಯಾವ್ ಮಲ್ಟಿಪಲ್ ನೇಮ್ಸ್. ಓಕೆ, ಅದೇ ರೀತಿ ಐಡಿ ಕ್ಯಾನ್ ನಾಟ್ ಹ್ಯಾವ್ ನಂಬರ್ಸ್ ಡೈರೆಕ್ಟ್ಲಿ. ಈ ತರ ನೇಮ್ ಐಡಿ ನೇಮ್ ನಂಬರ್ ಕೊಡೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿ ಫಾಲೋಡ್ ಬೈ ಅ ವರ್ಡ್ ಅಥವಾ ಆಲ್ಫಾಬೆಟ್, ಅದು ಪಾಸಿಬಲ್. ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ ಅಂತ ಅಂದ್ರೆ, ಇದು ಯಾವ್ದಪ್ಪ ಅಂತ ಅಂದ್ರೆ ಯೂನಿವರ್ಸಲ್ ಸೆಲೆಕ್ಟರ್ ಅಂದ್ರೆ ಏನು ಅಂತ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇದು ತುಂಬಾ ಈಸಿ. ಏನಪ್ಪ ಯೂನಿವರ್ಸಲ್ ಸೆಲೆಕ್ಟರ್ ಕಾನ್ಸೆಪ್ಟ್ ಅಂತ ಅಂದ್ರೆ, ನೋಡಿ ಈ ತರ ಬರೀತೀವಿ ನಾವು ಯೂನಿವರ್ಸಲ್ ಸೆಲೆಕ್ಟರ್ದು ಸ್ಟೈಲ್ಸ್ನ. ಯೂನಿವರ್ಸಲ್ ಸೆಲೆಕ್ಟರ್ ಇಸ್ ರೆಪ್ರೆಸೆಂಟ್ ಬೈ ಆಸ್ಟರ್ಸ್ ಕೀ ಅಥವಾ ಸ್ಟಾರ್ ಅಂತ ಕರಿಬಹುದು, ಫಾಲೋಡ್ ಬೈ ಕರ್ಲಿ ಬ್ರೇಸಸ್, ಓಪನ್ ಅಂಡ್ ಕ್ಲೋಸ್ ಕರ್ಲಿ ಬ್ರೇಸಸ್. ಇದ್ರ ಮಧ್ಯೆ ನಾವು ಏನ್ ಸ್ಟೈಲ್ ಬರಿತೀವಿ ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಅಂಡ್ ಫಾಂಟ್ ಸೈಜ್ 30 ಪಿಕ್ಸೆಲ್. ನಾವೇನ್ ಸ್ಟೈಲ್ಸ್ ಬರೀತಾ ಇದೀವಿ ಇಲ್ಲಿ, ಓಕೆನಾ, ಈ ಸ್ಟೈಲ್ಸ್ ನಮ್ಮ ಕಂಪ್ಲೀಟ್ ವೆಬ್ ಪೇಜ್ಗೆ ಅಪ್ಲೈ ಆಗುತ್ತೆ. ನೋಡಿ ಇಲ್ಲಿ ನಾನು ಇದನ್ನೆಲ್ಲ ರಿಮೂವ್ ಮಾಡ್ತೀನಿ, ಡ್ಯೂ ತಗೊಂತೀನಿ. ನೋಡಿ ನಾನೇನು ಮಾಡಿಲ್ಲ, ನನ್ನ ವೆಬ್ ಪೇಜಲ್ಲಿ 2 ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ, ಡ್ಯೂ ತಗೊಂಡಿದ್ದೀನಿ. ಬಟ್ ನಾನು ಸ್ಟೈಲ್ಸ್ ಯಾವ ತರ ಬರೀತೀನಿ, ಯೂನಿವರ್ಸಲ್ ಸೆಲೆಕ್ಟರ್ ಯೂಸ್ ಮಾಡ್ಕೊಂಡು. ಯೂನಿವರ್ಸಲ್ ಸೆಲೆಕ್ಟರ್ ಅಂದ್ರೆ ಸ್ಟಾರ್ ಅಥವಾ ಆಸ್ಟರ್ಸ್ ಕೀ. ಓಕೆ, ಆಸ್ಟರ್ಸ್ ಕೀ ರೆಪ್ರೆಸೆಂಟ್ ಯೂನಿವರ್ಸಲ್ ಸೆಲೆಕ್ಟರ್. ಯೂನಿವರ್ಸಲ್ ಸೆಲೆಕ್ಟರ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಾವು ಆ ಸ್ಟಾರ್ ಯೂಸ್ ಮಾಡ್ಕೊಂಡು ಓಕೆನಾ, ಕರ್ಲಿ ಬ್ರೇಸ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಅದ್ರ ಮಧ್ಯೆ ಏನ್ ಸ್ಟೈಲ್ಸ್ ಬರೀತೀವಿ ಆ ಸ್ಟೈಲ್ಸ್ ಫುಲ್ಲು ನಮ್ಮ HTML ಪೇಜ್ಗೆ ಅಪ್ಲೈ ಆಗುತ್ತೆ. ವಾಪಸ್ ಹೋಗಿ ಬ್ರೌಸರ್ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇವಾಗ ಅಬ್ಸರ್ವ್ ಮಾಡ್ಬೋದು ನೀವು, ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಕಂಪ್ಲೀಟ್ ಪೇಜ್ಗೆ ಅಪ್ಲೈ ಆಗಿರುತ್ತೆ. ನೋಡಿ ರಿಫ್ರೆಶ್ ಮಾಡ್ತೀನಿ, ಫಾಂಟ್ ಸೈಜ್ ಕೂಡ ಅಪ್ಲೈ ಆಗಿದೆ. ಕಂಪ್ಲೀಟ್ ವೆಬ್ ಪೇಜ್ಗೆ ಫಾಂಟ್ ಸೈಜ್ 30 ಪಿಕ್ಸೆಲ್ ಬರ್ತಾ ಇದೆ ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಬರ್ತಾ ಇದೆ. ಸೊ ಇದು ಯೂನಿವರ್ಸಲ್ ಸೆಲೆಕ್ಟರ್ ಆಗುತ್ತೆ. ಯೂನಿವರ್ಸಲ್ ಸೆಲೆಕ್ಟರ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ನೀವು ಈ ತರ ಸ್ಟಾರ್ ಯೂಸ್ ಮಾಡ್ಕೊಂಡು ಕರ್ಲಿ ಬ್ರೇಸ್ ಓಪನ್ ಮಾಡಿ ಸ್ಟೈಲ್ಸ್ ಬರೆದ್ರೆ, ನೀವು ಏನ್ ಸ್ಟೈಲ್ಸ್ ಬರೀತೀರಾ ಅದು ಕಂಪ್ಲೀಟ್ ಈ ಪೇಜ್ಗೆ ಅಪ್ಲೈ ಆಗುತ್ತೆ, ಡೆಮೋ HTML ಗೆ ಅಪ್ಲೈ ಆಗುತ್ತೆ. ಸೊ ಇದು ಯೂನಿವರ್ಸಲ್ ಸೆಲೆಕ್ಟರ್ ಕಾನ್ಸೆಪ್ಟ್. ಇದನ್ನ ನಾವು ತುಂಬಾ ರೇರ್ ಯೂಸ್ ಮಾಡೋದು, ಬಟ್ ಕೆಲವು ಸ್ಟೈಲ್ಸ್ನ ನಾವು ಸೆಟ್ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಅಂತ ನೀವು ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲಿತಾ ಹೋಗ್ತೀರಾ. ಜಸ್ಟ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ, ನಾವೇನೇನು ಕಲ್ತ್ವಿ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಇಂಟರ್ವ್ಯೂಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಸಿಂಪಲ್ ಸೆಲೆಕ್ಟರ್ಸ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ತರ ಇದೆ ಅಂತ. ಸಿಂಪಲ್ ಸೆಲೆಕ್ಟರ್ಸ್ ಅಲ್ಲಿ 4 ವೇ ಬರುತ್ತೆ: ಐಡೆಂಟಿಫೈಯಿಂಗ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್, ಬೈ ಕ್ಲಾಸ್ ನೇಮ್, ಬೈ ಐಡಿ ಮತ್ತು ಯೂನಿವರ್ಸಲ್ ಸೆಲೆಕ್ಟರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂತ ಅಂದ್ರೆ, ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಟೋಟಲಿ 5 ವೇ ಆಫ್ ಸೆಲೆಕ್ಟರ್ಸ್ ಇದೆ. ಸೊ ಸಿಂಪಲ್ ಸೆಲೆಕ್ಟರ್ ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ವಿಡಿಯೋನ ನೀವೇನಕ್ಕೆ ಮಿಸ್ ಮಾಡಬಾರ್ದು ಅಂದ್ರೆ, ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಂದು ತುಂಬಾ ಅಡ್ವಾನ್ಸ್ ಸೆಲೆಕ್ಟರ್ಸ್. ಇದನ್ನ ನಾವು CSS ಅಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಬೇಡಿ, ಯಾವ ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅವಾಗ ನಿಮಗೆ CSS ಸೆಲೆಕ್ಟರ್ಸ್ ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಿಮಗೆ ಇಂಟರ್ವ್ಯೂಸ್ ಅಲ್ಲಿ ಕೂಡ ತುಂಬಾ ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. ಸೊ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಸೆಲೆಕ್ಟರ್ಸ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ.
ಸೊ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸೋದಿದ್ರೆ code2corner@gmail.comಗೆ ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.